ದೊಡ್ಡ ಯಜಮಾನರು ನಾನೇನು ಮಾಡ್ಬೇಕೆ? ನನ್ನೆಲ್ಲಾರು ಮುಚ್ಚಿಕ್ಕಪ್ಪ. ಅದ್ಯಾಕೆ ಮುಚ್ಚಿಡ್ಬೇಕು? ಅಯ್ಯೋ ನಂದು ಇಲ್ಲೇ ನಿಂತಿದ್ರೆ ನಮ್ ಗುಟ್ಟಲ್ಲ ಆಗಲ್ವಾ? ಏನಪ್ಪ ನನಗೂ ನಿನಗೂ ಎಂತ ಗುಟ್ಟೆ? ಅಯ್ಯೋ ಅದೆಲ್ಲ ಆಗ ಗೊತ್ತಾಗ್ತದೆ. ಅಯ್ಯೋ ಬಂದಿದ್ರು ಏನ್ ಮಾಡಿದ? ಹಾ ನಾನು ಮುಚ್ಚಿಕೊಡ್ತೀನಿ, ನಾನು ಮುಚ್ಚಿಕೊಡ್ತೀನಿ. ಮುಟ್ಟಿ ಮುಟ್ಟಿ ಅಂತಾರಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ಓ ತಂದೆ ಮಾವ. ನಾವು ತಿಪ್ಪಯ್ಯ ಅಷ್ಟೊತ್ತಿಂದ ಸೈರನ್ ಕೂಗ್ತಿದ್ರು, ಗರುಡ ಗಮನ ನಿಂತೇ ಇದೆಯಲ್ಲ, ಕಿವಿಗೆ ಹತ್ತಿ ತುಂಬಿಕೊಂಡಿದ್ಯಾ? ಏನ್ ಮಾಡ್ತಾ ಇದ್ದೆ? ಊಟ ಮಾಡ್ತಾ ಇದ್ದೆ. ಕುದುರೆ ಲಾಯದಲ್ಲಿ ಊಟ ಮಾಡ್ತಿದ್ದೆ ಇಲ್ಲ ಹುಳು ತಿಂತಿದ್ಯಾ? ಕುದುರೆಗೆ ಜೀನ್ ಹಾಕ್ತಾ ಇದ್ದೆ. ಜೀನ್ ಹಾಕ್ತಿದ್ಯಾ? ಏನ್ ಮಾವ ನಿಂದು ಒಳ್ಳೆ ಕಥೆ ಆಯ್ತಲ್ಲ. ನಾನು ಒಣ ಮೀನಿಗೆ ಮಸಾಲೆ ಹರಿತೀನಿ. ಒಂದಕ್ಕೊಂದಕ್ಕೆ ಸಂಬಂಧ ಇದ್ದಾಗ ಮಾತಾಡ್ತಾ ಇದೆಯಲ್ಲ, ಹೇಳು ಏನೋ ಅದು? ಪೂರೆ ಯಾಕೆ ಎಗರ್ತಾ ಇದೆ? ಅದು ಹೆಣ್ಣು ಕೋಳಿ ಎಗರಿ ಮೊಟ್ಟೆ ಇಡ್ತಾರೆ. ಓಹೋ ಇವಾಗ ಗೊತ್ತಾಯ್ತು. ಬೇಡ ಮಾವ, ಕೋಳಿ ಎದುರ್ಕೊಂಡು ಮೊಟ್ಟೆ ಇಡಲ್ಲ. ಹೀರೆ ಸೊಪ್ಪು, ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ಬೆರಕೆ ಸೊಪ್ಪು. ಅವಳ ಬಾಯಿ ಮುಚ್ಚಿಸ್ತೀಯೋ ಆದ್ರೆ ಊರ ಬಾಯಿ ಹೆಂಗ್ ಮುಚ್ಚಿಸ್ತೀಯ? ಹುಂಜ ಯಾರು ಅಂತ ಈಗ ಗೊತ್ತಾಯ್ತು. ರಟ್ಟಾಗೋದಿರ್ಲಿ, ನಿಮ್ಗೆ ಯಾರು ಒಟ್ಟು ಗೊತ್ತಾಯ್ತು. ಸೂಪರ್ ಬಜಾರ್ ನೀ ಹೋಗು, ಏಳು ವಿಷಯ ನಾನ್ ನೋಡ್ಕೋತೀನಿ. ಏ ಸೂಪರ್ ಬಜಾರು, ಈಗಿನ್ನು ಅಮಾವಾಸ್ಯೆ, ಚಂದ್ರ ಕಾಣಕ್ಕಿಲ್ಲ, ಜಾಗ ಖಾಲಿ ಮಾಡು. ತಿಪ್ಪಯ್ಯ ಸಿಕ್ಕೊಂಡ್ಯಾ? ನನಗೇನು ಗೊತ್ತಿಲ್ಲ ಭಾವ. ಹೊಟ್ಟೆ ಇಡೋವರೆಗೂ ಬಂದಿದ್ದಾಯ್ತು, ಇನ್ನೂ ಗೊತ್ತಿಲ್ಲ ಅಂತೀಯ? ಹಾರೋ ಈ ವಿಷಯ ಪಂಚಾಯತಿ ಸೇರಿ. ಪಂಚಾಯತಿನ ಬೇಡ ಮಾವ, ಬೇಕಾದ್ರೆ ಒಳಗರು. ಇನ್ನೊಂದ್ ಸಾರಿ ಆ ಸೂಪರ್ ಬಜಾರ್ ಜೊತೆ ನಿನ್ನ ನೋಡ್ರೆ ಈ ನಿಮ್ ವಿಷಯ ಎಲ್ಲ ಮೇನ್ ಬಜಾರ್ವರೆಗೂ ಬಂದ್ಬಿಡುತ್ತೆ.